ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಮಳೆ ಬರೀ ವಿಳಂಬವಾಗಿದ್ದಷ್ಟೇ ಅಲ್ಲ, ಸಾಕಷ್ಟು ಕಡೆ ಕೈಯನ್ನು ಕೊಟ್ಟಿದೆ. ಇದರಿಂದ ಸಾಕಷ್ಟು ರೈತರು ಬಿತ್ತನೆಯನ್ನು ಮಾಡಲು ಸಾಧ್ಯವಾಗಿಲ್ಲ. ಇಂತಹ ಸಂದರ್ಭದಲ್ಲಿ ರೈತರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಏನಪ್ಪಾ ಅಂದ್ರೆ, ಬಿತ್ತನೆ ಮಾಡಲು ಸಾಧ್ಯವಾಗದ ರೈತರು ಕೂಡ ಬೆಳೆ ವಿಮೆಗೆ ಅರ್ಜಿ ಸಲ್ಲಿಸಬಹುದು. ರೈತರಿಗೆ ಸಹಾಯ ಹಸ್ತ ಚಾಚಿರುವ ಸರ್ಕಾರ ರೈತರಿಗೆ ಆದ ನಷ್ಟ ಪರಿಹಾರಕ್ಕೆ ಬೆಳೆ ವಿಮೆ ರೂಪದಲ್ಲಿ ನೆರವು ನೀಡುತ್ತಿದೆ. ಅದರಂತೆ ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆ ಕೂಡ ಆರಂಭವಾಗಿದ್ದು, ಕೃಷಿ ಇಲಾಖೆ ಬಿಡುಗಡೆ ಮಾಡಿರುವ ಮೊಬೈಲ್ ಆಪ್ ಬಳಸಿಕೊಂಡು ಬೆಳೆ ವಿಮೆ ಅರ್ಜಿಯ ಮಾಹಿತಿಯನ್ನ ಪಡೆಯಬಹುದು. ಬೆಳೆ ವಿಮೆ ಎಂದರೆ ರೈತರು ಬೆಳೆದ ಬೆಳೆ ಯಾವುದಾದರೂ ಕಾರಣಕ್ಕೆ ನಷ್ಟವಾದರೆ, ಅತಿಯಾದ ಮಳೆ, ಪ್ರಾಣಿಗಳ ತೊಂದರೆ, ರೋಗ ಕೀಟಗಳ ತೊಂದರೆ, ಹೀಗೆ ಹಲವು ಸಮಸ್ಯೆಗಳು ಕಾಣಿಸಿಕೊಂಡು ಬೆಳೆಯಲ್ಲಿ ಹಾನಿ ಸಂಭವಿಸಿದಾಗ ರೈತರಿಗೆ ಪರಿಹಾರದ ಹಣ ಸಿಗುತ್ತದೆ. ಆದರೆ ಈ ಬಾರಿ ಹಲವು ಭಾಗದಲ್ಲಿ ಮುಂಗಾರು ಮಳೆ ಕೈಕೊಟ್ಟಿದ್ದರಿಂದ ಬಿತ್ತನೆ ಕಾರ್ಯವೇ ನಡೆದಿಲ್ಲ. ಅಂತಹ ಭಾಗದ ರೈತರು ಕೂಡ ಬೆಳೆ ವಿಮೆಗೆ ಅರ್ಜಿ ಸಲ್ಲಿಸಬಹುದು ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಶ್ರೀನಿವಾಸ್ ಚಿಂತಾಲ್ ಮಾಹಿತಿ ನೀಡಿದ್ದಾರೆ. ಇದರಿಂದ ಮಳೆಯಾಗದ ಭಾಗದಲ್ಲಿ ರೈತರಿಗೆ ವರದಾನವಾಗಲಿದೆ. ಇಂತಹದ್ದೇ ಬೆಳೆಯನ್ನ ಬಿತ್ತನೆ ಮಾಡುತ್ತಿದ್ದೇವೆ ಎಂದು ಜುಲೈ 31ರ ಒಳಗೆ ಬ್ಯಾಂಕ್ ಅಥವಾ ಸಾಮಾನ್ಯ ಕೇಂದ್ರಗಳಲ್ಲಿ ಬೆಳೆ ವಿಮೆ ಕಂತನ್ನ ತುಂಬಬಹುದು. ಒಂದು ವೇಳೆ ನೀವು ಬಿತ್ತನೆ ಮಾಡಲು ಆಗದಿದ್ರೆ ಆ ಬೆಳೆಗೆ ನಿಗದಿಪಡಿಸಿದ ವಿಮಾ ಪರಿಹಾರದಲ್ಲಿ 25% ರೈತರ ಖಾತೆಗಳಿಗೆ ಜಮೆ ಆಗಲಿದೆ. ಬಿತ್ತನೆ ಮಾಡಿದ ಬೆಳೆ ಹಾನಿಯಾದ್ರೆ ಮಾತ್ರ ಬೆಳೆ ವಿಮೆ ಬರುತ್ತದೆ ಎಂಬ ಭಾವನೆ ಬೇಡ. ಈ ಬಾರಿ ಮಳೆಯ ಪ್ರಮಾಣ